ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಸಿ ಸಾವರಿಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ. ಇವಾಗ ಪ್ರೊಫೆಷನಲ್ ಟ್ರೆಡಿಷನಲ್ ಅಲ್ಲಿ ಫೆಸ್ಟಿವಲ್ಗಳು ಬರ್ತಾ ಇದೆ, ಮದುವೆಗಳನ್ನ ಬರ್ತಾ ಇದೆ, ದಿವಾಲಿ ಹಬ್ಬ ಬೇಜಾನಾಗೆ ಬರ್ತಾ ಇದೆ. ಫೆಸ್ಟಿವಲ್ ಸೀಸನ್ ಅಲ್ಲಿ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಏನು ಹೋಗುತ್ತೆ ಮಾರ್ಕೆಟಲ್ಲಿ, ಟ್ರೆಂಡಿಂಗ್ ಅಲ್ಲಿ ಏನು ಹೋಗುತ್ತೆ, ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಲೆಹಂಗಾ ಅಲ್ಲಿ ವೆರೈಟಿ. ಲೆಹಂಗಾ ಅಲ್ಲಿ ತುಂಬಾ ಜನ ಬ್ರೈಡಲ್ ವೆಲ್ವೆಟ್ ನೆಟ್ ಮೇಲೆ ಇರ್ತಾರೆ. ಬಟ್ ನಾನು ಇವತ್ತು ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಓಲ್ಡ್ ವೆರೈಟಿಯಲ್ಲಿ ಲೆಹಂಗಾ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಆಗುತ್ತೆ ಅಂದರೆ ಅದು ನಾನು ವೆರೈಟಿ ತೋರಿಸ್ತೀನಿ, ನಿಮಗೆ ಐಡಿಯಾ ಆಗುತ್ತೆ ಯಾರು ಮ್ಯಾನುಫ್ಯಾಕ್ಚರಿಂಗ್ ಇದ್ದಾರೆ ಯಾರು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಯಾಕೆ ಫ್ಯಾಬ್ರಿಕ್ ವೈಸ್ ಜನ ಪ್ರಿಫೇರ್ ಮಾಡ್ತಾರೆ ವೆಲ್ವೆಟ್ ನೆಟ್, 2-3 ಥರ ಅಲ್ಲಿ ವೆರೈಟಿ ಲೆಹಂಗಾಲಿ ಕಾನ್ಸೆಪ್ಟ್ ಅದು ತೋರಿಸ್ತಾರೆ ನಿಮಗೆ. ಬಟ್ ನಾನು ಇವತ್ತು 4-5 ವೆರೈಟಿಯಲ್ಲಿ ನಾನು ನಿಮಗೆ ಲೆಹಂಗಾಗಳು ತೋರಿಸ್ತಾ ಇದ್ದೀನಿ. ಯಾಕೆ ನಾನು ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ. ಮ್ಯಾನುಫ್ಯಾಕ್ಚರ್ ಅಂದರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾನು ಫಸ್ಟ್ ಆರ್ಟಿಕಲ್ ತೋರಿಸ್ತಾ ಇದ್ದೀನಿ ಪ್ಯೂರ್ ಜಾರ್ಜೆಟ್ ಮೇಲೆ. ಜಾರ್ಜೆಟ್ ಬೇಸ್ ಮೇಲೆ ಯಾಕೆ ಲೆಹಂಗಾ ಮಾಡ್ತಾರೆ ಅಂದರೆ, ಇವಾಗ ಟ್ರೆಡಿಷ್ನಲ್ ಅಲ್ಲಿ ಜನ ಏನು ಹೆವಿ ವೇಟ್ ಅಲ್ಲಿ ಯೂಸ್ ಮಾಡಲ್ಲ ಲೆಹಂಗಾಗಳು. ಸಿಂಪಲ್ ಸೋಬರ್ ಲೈಟ್ ವೇಟ್ ಅಲ್ಲಿ ಮತ್ತೆ ಕಾಣಿಸುತ್ತೆ ಬ್ಯೂಟಿಫುಲ್ ಕಲರ್, ಯುನೀಕ್ ಕಲೆಕ್ಷನ್ ತರ. ಇವಾಗ ಅದು ಆರ್ಟಿಕಲ್ ನೀವು ನೋಡ್ತಾ ಇದ್ದೀರಾ, ಆರ್ಟಿಕಲ್ದು ಫಿನಿಶಿಂಗ್ ವೈಸ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಒಂದು ಏನು ಮಾಡಿದ್ದೀನಿ, ಧಾಗೆದು ಕಡೈ ಮಾಡಿಬಿಟ್ಟಿದ್ದೀನಿ, ಕೆಳಗಡೆ ಒಂದು ಲೇಸ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಮೇಲೆ ನಿಮಗೆ ಒಂದು ಅದು ಕಾಶ್ಮೀರಿ ಟೈಪ್ ವರ್ಕ್ ತರ ಕಾಣಿಸ್ತಾ ಇದೆ. ಬಟ್ ಅದು ಕಾಶ್ಮೀರಿ ವರ್ಕ್ ಇಲ್ಲ, ಅದು ಚಿಕನ್ ಕರಿ ವರ್ಕ್ ಹೇಳ್ತಾರೆ. ಅದಕ್ಕೆ ಅದೇ ಡಿಫ್ರೆಂಟ್ ಆಗಿದೆ. ಮಾರ್ಕೆಟಲ್ಲಿ ನಿಮಗೆ ಕಾಶ್ಮೀರಿ ವರ್ಕ್ ಹೇಳ್ಬಿಟ್ಟು ಚಿಕನ್ ಕರಿ ವರ್ಕ್ ಕೊಡ್ತಾರೆ. ಬಟ್ ನಮ್ಮ ಕಂಪ್ನಿಯಲ್ಲಿ ಆ ಸಿಸ್ಟಮ್ ಇಲ್ಲ. ನಿಮಗೆ ಏನು ಚಿಕನ್ ಕರಿ ವರ್ಕ್ ಕೊಡ್ತಾ ಇದ್ದೀನಿ ಅಂದರೆ ಚಿಕನ್ ಕರಿ ವರ್ಕ್ ಹೇಳ್ತೀನಿ. ಅದು ಗೆಟಪ್ ಹೆಂಗೆ ಬಂದ್ಬಿಡುತ್ತೆ ಅಂದರೆ, ಅದು ಕಾನ್ಸೆಪ್ಟ್ ನೋಡಿ, ಸೇಮ್ ಕಾನ್ಸೆಪ್ಟ್ ಕಲರ್ ವೈಸ್ ಕಾನ್ಸೆಪ್ಟ್ ಅದು ಕೆಳಗಡೆ ಆಗ್ಬಿಟ್ಟಿದೆ, ಮೇಲೆ ನೋಡಿ ಇವಾಗ ಅದು ಗ್ಯಾಟಪ್ ಚೇಂಜ್ ಆಗ್ಬಿಡುತ್ತೆ. ಅದರದ್ದು ದುಪ್ಪಟ್ಟ ಅಂದರೆ ಇನ್ನೂ ಯುನೀಕ್ ಇರುತ್ತೆ ಅದರದ್ದು ದುಪ್ಪಟ್ಟ. ಇವಾಗ ದುಪ್ಪಟ್ಟದು ಲೆಂತ್ ನಾನು ಹೇಳಿದ್ರೆ 2.5 ಮೀಟರಿಂದ ಜಾಸ್ತಿ ಹೆವಿ ಕಾನ್ಸೆಪ್ಟ್ ಅಲ್ಲಿ ಇರೋದು. ಫಿನಿಶಿಂಗ್ ನೋಡಿ, ವರ್ಕ್ ನೋಡಿ, ಯಾವುದು ಫಿನಿಶಿಂಗ್ ವೈಸ್ ನೋಡಿ. ಇವಾಗ ಬಾರ್ಡರ್ 4 ಸೈಡ್ ಬಾರ್ಡರ್ ಅಲ್ಲಿ ದುಪ್ಪಟ್ಟ ಇರುತ್ತೆ, ಗೆಟಪ್ ಬ್ಲೌಸ್ ಮೇಲೆ ಬಂದ್ಬಿಡುತ್ತೆ. ಹೆವಿ ಬ್ರೈಡಲ್ ಲೆಹಂಗಾ ಹೆವಿ ಕೊಟ್ಬಿಡ್ತಾರೆ, ಬಟ್ ಬ್ಲೌಸಲ್ಲಿ ಅಷ್ಟೊಂದು ವರ್ಕ್ ಕೊಡಲ್ಲ. ಬಟ್ ನಮ್ಮ ಕಂಪ್ನಿಯಲ್ಲಿ ಆ ಸಿಸ್ಟಮ್ ಇಲ್ಲ ಸರ್. ಯಾಕೆ ನಾನು ಹೇಳಿದ್ರೆ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಬ್ಲೌಸ್ ಇರುತ್ತೆ ಅದರದ್ದು. ಇವಾಗ ಅದು ಬ್ಲೌಸ್ ನೋಡಿ, ನೀವು ಕಾನ್ಸೆಪ್ಟ್ ನೋಡಿ ಎಷ್ಟು ಫಿನಿಶಿಂಗ್ ಇಂದ ವರ್ಕ್ ಇದೆ. ಒಂದು ಆರ್ಟಿಕಲಲ್ಲಿ ನೀವು ನೋಡ್ಬೋದು, ಒಂದು ಆರ್ಟಿಕಲಲ್ಲಿ ಅಷ್ಟೊಂದು ಫಿನಿಶಿಂಗ್ ಇರುತ್ತೆ. ನಾನು ಹಿಂದೆ ಏನು ವೆರೈಟಿ ತೋರಿಸ್ತೀನಿ ಅಂದರೆ, ಅದು ಒಂದು ಯುನೀಕ್ ಆರ್ಟಿಕಲ್. ಅದು ರನ್ನಿಂಗಲ್ಲಿ ಅದು 3ನೇ ಸಲ ರಿಪೀಟ್ ಆಗಿದೆ ನಮ್ಮ ಕಸ್ಟಮರ್ದು. ಆ ಲೆಹಂಗಾ ಎಷ್ಟು ಬ್ರೈಡಲ್ ಥರ ಕಾಣಿಸ್ತಾ ಇದೆ ನಿಮಗೆ, ಅಷ್ಟೊಂದು ಯುನೀಕ್ ಕಾನ್ಸೆಪ್ಟ್ ಇದೆ. ನಿಮಗೆ ವಿಡಿಯೋ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಐಡಿಯಾ ಇಲ್ಲ. ಬಟ್ ನಾನು ರಿಯಲ್ ನೋಡ್ತಾ ಇದ್ದೀನಿ, ರಿಯಲಲ್ಲಿ ಎಷ್ಟು ಬ್ಯೂಟಿಫುಲ್ ಇದೆ. ಅದು ಯಾವುದು ಕಾನ್ಸೆಪ್ಟೇ ಇಲ್ಲ. ಆ ರೀತಿ ಕಾನ್ಸೆಪ್ಟ್ ನಂದು 3ನೇ ಸಲ ರಿಪೀಟ್ ಆಗಿದೆ. ಪ್ರತಿಯೊಂದು ವಿಡಿಯೋಗೆ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಅದು ಅಷ್ಟೊಂದು ರನ್ನಿಂಗ್ ಇದೆ ಮಾರ್ಕೆಟಲ್ಲಿ. ಒಂದು ಆರ್ಟಿಕಲ್ ಸೆಕೆಂಡ್ ಟೈಮ್ ನಾನು ಯಾವುದು ವಿಡಿಯೋಲಿ ತೋರಿಸಲ್ಲ. ಬಟ್ ಆ ಆರ್ಟಿಕಲ್ ಅಷ್ಟೊಂದು ಸೇಲ್ ಆಗಿದೆ. ಲಾಸ್ಟ್ ವಿಡಿಯೋಗೆ ನೋಡಿಬಿಟ್ಟು ಅದು 15 ಇಂದ 20 ಪೀಸ್ ಸಿಂಗಲ್ ಪೀಸ್ ತಗೊಂಡಿದ್ದಾರೆ ನಮ್ಮ ವಿಡಿಯೋ ನೋಡಿಬಿಟ್ಟು. ಅದಕ್ಕೆ ನಾನು ಅದರಲ್ಲಿ ನೆಕ್ಸ್ಟ್ ಡಿಸೈನ್ ವೆರೈಟಿ ಬ್ಲೋಕ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇವಾಗ ಕಾನ್ಸೆಪ್ಟ್ ನೋಡಿ, ಇದ್ದದ್ದು ವೆರೈಟಿ ಯಾವ ರೀತಿ ಇದು ಗೆಟಪ್ ಇದೆ ಅದರದ್ದು. ಅದು ನೋಡಿ ನೀವು ಕೆಳಗಡೆ ಪೂರ್ತಿ ಫಿನಿಶಿಂಗ್ ವೈಸ್ ವರ್ಕ್ ಇದೆ, ಪೂರ್ತಿ ಲೇಯರ್ ವೈಸ್. ಅದು 10 ಕಲ್ಲಿದು ಕೆಲಸ ಇರುತ್ತೆ ಅದ್ರ ಮೇಲೆ. ಕಲ್ಲಿ ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕಲ್ಲಿ ಅಂದರೆ ಏನು ಹೇಳ್ತಾರೆ, ಆ ರೇಖೆ ಕಲ್ಲಿ ಹೇಳ್ತಾರೆ. ಆ ರೀತಿ ಕಾನ್ಸೆಪ್ಟ್ ಇರೋದು ಅದರಲ್ಲಿ. ಅದಕ್ಕೆ ಒಂದು ಏನಾಗುತ್ತೆ, ಲೇಡೀಸ್ ಗೆಟಪ್ ಹಾಕೋಕ್ಕೆ ಟೈಮು ಅದು ಕಲಿ ಕಾಣಿಸುತ್ತೆ. ಅದಕ್ಕೆ ಒಂದು ಕಲಿ ಹೇಳ್ತಾರೆ, 10 ಕಲಿ 11 ಕಲಿ 12 ಕಲಿ. ಆ ರೀತಿ ಕಾನ್ಸೆಪ್ಟಲ್ಲಿ ಕಲಿಯಲ್ಲಿ ಬೇಕಂದ್ರೆ ಕಲಿಯಲ್ಲಿ ರೇಂಜ್ ಸಿಗ್ಬಿಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ತೋರಿಸ್ತಾ ಇದ್ದೀನಿ, ಇನ್ನೂ ಬ್ಯೂಟಿಫುಲ್. ಅದು ಪೀಸ್ಗೆ ನಾನು ಏನು ಹೇಳಿ ವರ್ಡೇ ಇಲ್ಲ. ಯಾಕೆ ಅದು ಕಾನ್ಸೆಪ್ಟ್ ಕ್ರಶ್ ಜಾರ್ಜೆಟ್ ಮೇಲೆ ಇದೆ. ಜನ ಕ್ರಶ್ ಜಾರ್ಜೆಟ್ ಅಲ್ಲಿ ಕುರ್ತಿ ಸರಾರ ಗರಾರ ಅದು ಮಾಡ್ತಾರೆ. ನೀವು ಕಾನ್ಸೆಪ್ಟ್ ನೋಡಿ, ಲೆಹಂಗಾ ಅಲ್ಲಿ ಕ್ರಶ್ ಜಾರ್ಜೆಟ್ ಬಂದ್ಬಿಟ್ಟಿದೆ ನಮ್ಮ ಹತ್ರ. ಕಾನ್ಸೆಪ್ಟ್ ಲೈಟ್ ವೇಟ್, ನಾರ್ಮಲಿ ಲೈಟ್ ವೇಟ್ ಲೆಹಂಗಾಗಳು. ಮುಂಚೆ 5 kg 10 kg ಜನ ವೇರ್ ಮಾಡ್ತಾ ಇತ್ತು. ಬಟ್ ಅದು ನಿಮಗೆ 1.5 kg ಬರಲ್ಲ, ಅಷ್ಟೊಂದು ಫಿನಿಶಿಂಗ್ ಇದೆ. ಬಟ್ ಅದರದ್ದು ಗೆಟಪ್ ಹೆಂಗೆ ಬಂದ್ಬಿಡ್ತಾರೆ ಅಂದರೆ ನೋಡಿ, ಅಸ್ತರ್ ಜೊತೆಗೆ ಕೆನ್ ಹೆವಿ ಕೆನ್ ಇರುತ್ತೆ. ಯಾವ್ದು ರೀತಿ ಯೂಸ್ ಮಾಡಿದ್ರೆ ಏನು ಕೆನ್ಗೆ ಆಗಲ್ಲ. ಅದು ಫಿನಿಶಿಂಗ್ ವೈಸ್ ಸೀಕ್ವೆನ್ಸ್ದು ಕೆಲಸ ಲೇಯರ್ ಟೈಪ್ ಪೂರ್ತಿ ಲೈನಿಂಗ್ ಅಲ್ಲಿ ಇರುತ್ತೆ.
ಒಂದು ಲೈನಿಂಗ್ ಆ ರೀತಿ ಇಲ್ಲ, ಸೀಕ್ವೆನ್ಸ್ ಕೆಲಸ ಇಲ್ಲ, ಕ್ರಶ್ ಮೇಲೆ ಪೂರ್ತಿ ಹೆವಿ ಕಾನ್ಸೆಪ್ಟ್ ಅಲ್ಲಿ ಗೆಟಪ್ ಹೆಂಗ್ ಬಂತು ಅಂದ್ರೆ ಅದ್ರದ್ದು ದುಪಟ್ಟ ಅಲ್ಲಿ, ಅದ್ರದ್ದು ದುಪಟ್ಟ ನೋಡಿ. ಇವಾಗ 4 ಸೈಡ್ ದುಪಟ್ಟ ಹೆವಿ ಕಾನ್ಸೆಪ್ಟ್ ಅಲ್ಲಿ. ಕಾನ್ಸೆಪ್ಟ್ ನೋಡಬೇಕು, ಲೆಹಂಗಾಸ್ ಅಲ್ಲಿ ಡಿಸೈನ್ ಎಲ್ಲ ರೆಗ್ಯುಲರ್ ಬರ್ತಾ ಇರುತ್ತೆ, ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ. ಇವಾಗ ಅದ್ರದ್ದು ಬ್ಲೌಸ್ ನೋಡಿ, ಬ್ಲೌಸ್ ಪೀಸ್ದು ವರ್ಕ್, ಅದು ಹ್ಯಾಂಡ್ ವರ್ಕ್ ಆಯಿತು. ಹ್ಯಾಂಡಲ್ಲಿ ಏನು ಬರುತ್ತೆ ಅದು ನೆಕ್ಕಲ್ಲಿ, ಅದು ಬ್ಯಾಕ್ ಫ್ರಂಟ್, ಆ ರೀತಿ ಕಾನ್ಸೆಪ್ಟ್ ಪೂರ್ತಿ ಹೆವಿ ಕಾನ್ಸೆಪ್ಟಲ್ಲಿ ಲೆಹಂಗಾಗಳು, ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ. ನೆಕ್ಸ್ಟ್ ಇನ್ನು ಪ್ಯೂರ್ ಮೇಲೆ ನೋಡಿ ಆರ್ಟಿಕಲ್, ನಾನು ಏನು ಹೇಳಿ ಅದರದ್ದು ಫಿನಿಶಿಂಗ್ ಏನು ಹೇಳಿ ನೀವು ನೋಡಿ. ಇವಾಗ ಅದರದ್ದು ಫಿನಿಶಿಂಗ್ ನೋಡಿ, ನಿಮಗೆ ಒಂದು ಸೀಕ್ವೆನ್ಸ್ದು ದಾರನೇ ಆಚೆ ಸಿಗಲ್ಲ. ನೀವು ಯಾವುದು ರೇಂಜ್ ಲಾಸ್ಟ್ ಫಸ್ಟಿಂದ ತೋರಿಸ್ತಾ ಇದ್ದೀನಿ, ಫಸ್ಟಿಂದ ನೋಡಿಬಿಡಿ ನೀವು. ಫಿನಿಶಿಂಗ್ ವೈಸ್ ಕೆಲಸ, ಫಿನಿಶಿಂಗ್ ವೈಸ್ ಆರ್ಟಿಕಲ್ಗಳು ಇರುತ್ತೆ. ಅದು ಎಲ್ಲ ಫಿನಿಶಿಂಗ್ ವೈಸ್ ಆರ್ಟಿಕಲ್ಗಳದ್ದು ನಾನು ಏನು ಹೇಳಿ, ವೆಟ್ಲೆಸ್ ಜನ ವೆಟ್ಲೆಸ್ ಲೆಹಂಗಾ ಯಾವುದು ತೋರಿಸಲ್ಲ ನಿಮಗೆ, ಅದು ವೆಟ್ಲೆಸ್, ವೇಟೇ ಇಲ್ಲ, ಅಷ್ಟೊಂದು ಸ್ಮೂತ್ ಆಗಿ. ಅದೇ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಇರೋದು ಅದು ಆರ್ಟಿಕಲ್ಗಳು, ಅದು ವೆರೈಟಿ. ಇವಾಗ ನಾನು ನಿಮಗೆ ಸೀಕ್ವೆನ್ಸಲ್ಲಿ ಡಿಫ್ರೆಂಟ್ ತೋರಿಸ್ತೀನಿ. ಜನ ಲೆಹಂಗಾ ಅಲ್ಲಿ ನಾರ್ಮಲ್ ಸೀಕ್ವೆನ್ಸ್ ಯೂಸ್ ಮಾಡ್ತಾರೆ, ಬಟ್ ನಾನು 3D ಸೀಕ್ವೆನ್ಸಲ್ಲಿ ಬಂದ್ಬಿಟ್ಟಿದ್ದೀನಿ. ಲೆಹಂಗಾ ಅಲ್ಲಿ ನಾನು 3D ಸೀಕ್ವೆನ್ಸಲ್ಲಿ ಆರ್ಟಿಕಲ್ ತಗೊಂಡು ಬಂದ್ಬಿಟ್ಟಿದ್ದೀನಿ. ಅಂದರೆ 3D ಸೀಕ್ವೆನ್ಸಲ್ಲಿ ಆರ್ಟಿಕಲ್ ನೀವು ನೋಡ್ಬೋದು. ಅದು ಆರ್ಟಿಕಲ್ ನೋಡಿ, ಇವಾಗ ಒಂದು ಆ ರೀತಿ ಕಾನ್ಸೆಪ್ಟ್ ಕಾಣಿಸ್ತಾ ಇದೆ ನಿಮಗೆ. ರಿಯಲ್ ಥರ ಯಾವಾಗ ಕಾಣಿಸುತ್ತೆ ಅಂದರೆ 3D ಸೀಕ್ವೆನ್ಸಿಂದ. ಅದರದ್ದು ಫಿನಿಶಿಂಗ್ ನೋಡ್ಬೋದು ನೀವು. ಫಿನಿಶಿಂಗಲ್ಲಿನೇ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಸೀಕ್ವೆನ್ಸ್ ಯೂಸ್ ಮಾಡಿದ್ದೀನಿ ಅಂದರೆ. ನಾವು ಸೀಕ್ವೆನ್ಸ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸೀಕ್ವೆನ್ಸಲ್ಲಿ ಏನು ಫಿನಿಶಿಂಗ್ ಇರುತ್ತೆ. ಅದರದ್ದು ಗೆಟಪ್ ಹೆಂಗೆ ಬಂದ್ಬಿಡುತ್ತೆ ಅಂದರೆ ಅದನ್ನ ಕ್ರಶ್ ಟೈಪ್ ಡಿಸೈನ್ ಮಾಡಿದ್ದೀನಿ, ಅದು ನೋಡ್ಬೋದು ನೀವು. ನೋಡಿ ಯಾವ ರೀತಿ ಯೂಸ್ ಮಾಡಿದ್ರೆ ಹಂಗೆ ವಾಪಸ್ ಬಂದ್ಬಿಡುತ್ತೆ. ಗೆಟಪ್ ಬಂತು, ಅದರದ್ದು ದುಪಟ್ಟ ಮೇಲೆ ನೋಡಿ, ಲೈಟ್ ವೇಟ್ ದುಪಟ್ಟ. ಫಿನಿಶಿಂಗ್ ವೈಸ್ ಜನ ಅದು ಗೌನ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಟ್ರೆಡಿಷ್ನಲ್ ಅಂದರೆ ಹಳೆ ಕಾಲ ಅಲ್ಲಿ ಅದೇ ಹೋಗ್ತಾ ಇತ್ತು. ಇವಾಗ ಅದೇ ಆರ್ಟಿಕಲ್ದು ಟ್ರೆಂಡ್ ವಾಪಸ್ ಬರ್ತಾ ಇದೆ, ಲೆಹಂಗಾಗಳದ್ದು ಟ್ರೆಂಡ್ ವಾಪಸ್ ಬರ್ತಾ ಇದೆ. ಟ್ರೆಂಡಿಂಗ್ ಐಟಮ್ ಜೊತೆಗೆ ಬರಬೇಕು ಅಂದರೆ ಅಜಿಜೋನ್ ಬರಬೇಕು. ಕಾನ್ಸೆಪ್ಟ್ ನೋಡ್ಬೋದು ನೀವು, ಫಿನಿಶಿಂಗ್ ನೋಡ್ಬೋದು, ವರ್ಕ್ ನೋಡ್ಬೋದು. ಎಲ್ಲ ಆರ್ಟಿಕಲಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬೇಕಾ ನಿಮಗೆ, ಅದೇ ಆರ್ಟಿಕಲ್ ಸಿಗ್ಬಿಡುತ್ತೆ. ವೆರೈಟಿ ನಾನು ಏನೇನು ಡೀಲ್ ಮಾಡ್ತೀನಿ ಅಂದರೆ ರೆಗ್ಯುಲರ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಂದು. ಸಾಡಿ, ಸೂಟ್, ಲೆಗಿನ್ಸ್, ಕುರ್ತಿ, ಪ್ಲಾಜೋ, ಬ್ಲೌಸ್, ದುಪಟ್ಟ ಸೂರತಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದೇ ನಿಮಗೆ ಒಂದೇ ಅಂಗಡಿಯಲ್ಲಿ ಒಂದೇ ಹಬ್ಬಲ್ಲಿ ಸಿಗ್ಬಿಡತ್ತೆ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ನಾನು ಹೇಳ್ತೀನಿ, ನಾನು ಸೂರತ್ ಕೂತ್ಕೊಳ್ತೀನಿ. ಶ್ರೀ ಸಾವರಿಯಾ ಸಿಲ್ಕ್ಸ್ ಆ್ಯಂಡ್ ಮಿಲ್ಸ್ ಅಲ್ಲಿ ಸೂರತಲ್ಲಿ ನಮ್ಮ ಫ್ಯಾಕ್ಟ್ರಿ ಇರೋದು. ಸಾರಿಲಿ ರೋಡ್ ಏರಿಯಾ ಇರುತ್ತೆ. ನೀವು ಯಾವುದು ಆ ವಿಡಿಯೋ ನೋಡ್ಕೊಂಡು ಬರ್ತಾ ಇದ್ದೀರಾ, ಇಲ್ಲ ಸ್ಕ್ರೀನಲ್ಲಿ ನಮ್ಮ ನಂಬರ್ ಇರುತ್ತೆ, ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು, ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು. ಹೊಸ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಎಲ್ಲ ಬಂದು ಪರ್ಚೇಸ್ ಮಾಡಿ, ಬೆಸ್ಟ್ ಇರುತ್ತೆ. ಬಿಸ್ನೆಸ್ ರಿಲೇಟಿವ್ ಏನು ಫೆಸಿಲಿಟಿ ಬೇಕಾ ನಿಮಗೆ ಎಲ್ಲ ನಾನು ಹೇಳ್ತೀನಿ. ನಿಮಗೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ನಮ್ಮ ಹತ್ರ ಸಿಗ್ಬಿಡುತ್ತೆ. ಟ್ರೆಂಡಿಂಗ್ ಜೊತೆಗೆ ಸಿಗ್ಬಿಡುತ್ತೆ. ಆರ್ಟಿಕಲ್ ವೈಸ್, ಫಿನಿಶಿಂಗ್ ವೈಸ್ ವರ್ಕ್ ಸಿಗುತ್ತೆ. ಇವಾಗ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಇನ್ನು ಯೂನಿಕ್. ನೆಟ್ ಮೇಲೆ, ನೆಟ್ ಅಂದರೆ ಬಾರ್ಬಿಡೋಲ್ ಟೈಪ್ ಕಾನ್ಸೆಪ್ಟ್ ಇವಾಗ ಬೇಜಾನಿಗೆ ಬಂದಿದೆ. ಅದು ಆರ್ಟಿಕಲ್ದು ಫಿನಿಶಿಂಗ್ ಅಂದರೆ ಅದರ ಒಳಗಡೆ 21 ಮೀಟರ್ದು ನೆಟ್ ಇರುತ್ತೆ. 21 ಮೀಟರ್ದು ನೆಟ್ ನಿಮಗೆ ಯಾರು ಕೊಡಲ್ಲ. ಅದು ನೋಡಿ ಆರ್ಟಿಕಲಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ಅದು 21 ನೆಟ್ ಹೆಂಗೆ ಬಂತೆ ಅಂದರೆ ಅದನ್ನ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇವಾಗ ಅದು ಒಳಗಡೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಬೇಕಾ ನಿಮಗೆ ನೆಟ್ ನೋಡಿ. 21 ಮೀಟರ್ದು ನೆಟ್ ಇರುತ್ತೆ ಅದ್ರ ಒಳಗಡೆ. ಅಷ್ಟೊಂದು ನೆಟ್ ಇದೆ ಎದ್ರ ಒಳಗಡೆ, ಅದು ನೀವು ನೋಡ್ಬೋದು. ಫಿನಿಶಿಂಗ್ ವೈಸ್ ಆರ್ಟಿಕಲ್ಗಳು, ಗೆಟಪ್, ವರ್ಕ್, ಫಿನಿಶಿಂಗ್ ಎಲ್ಲ ಒಂದೇ ಆರ್ಟಿಕಲ್ ಅಲ್ಲಿ ಸಿಗ್ಬಿಡುತ್ತೆ. ಅದರಲ್ಲಿ ಏನು ನಾರ್ಮಲ್ ಸೀಕ್ವೆನ್ಸ್ದು ಕೆಲಸ ಮಾಡಿದ್ದೀನಿ. ಮುಂಚೆ 3D ಸೀಕ್ವೆನ್ಸ್ ತೋರಿಸಿದ್ದೀನಿ, ಅದು ನಾರ್ಮಲ್ ಸೀಕ್ವೆನ್ಸ್ ಆಗಿಬಿಟ್ಟಿದೆ. ಇವಾಗ ಬ್ರೈಡಲ್ ಅಲ್ಲಿ ನಾನು 2-3 ಸ್ಯಾಂಪಲ್ ತೋರಿಸ್ಬಿಡ್ತೀನಿ. ಯಾಕೆ ತುಂಬ ಜನ ಮದುವೆಗಳಿಗೆ ಬ್ರೈಡಲ್ ಲೆಹಂಗಾನೇ ಮಾಡ್ತಾರೆ. ಬ್ರೈಡಲ್ ಲೆಹಂಗಾ ಅಲ್ಲಿ ನಾನು ಏನೇನು ವೆರೈಟಿಯಲ್ಲಿ ಡೀಲ್ ಮಾಡ್ತೀನಿ ಅಂದರೆ ಅದು ನೋಡಿ. ಇವಾಗ ಕಾನ್ಸೆಪ್ಟ್ ನೋಡಿ, ರಜ್ವಾಡಿ ಟೈಪ್ ಹಳೆ ಕಾಲ ಅಲ್ಲಿ ಯಾವ ರೀತಿ ಹೋಗ್ತಾ ಇದೆ ಅದೇ ರೀತಿ ಅದರಲ್ಲಿ ಲ್ಯಾಂಡ್ ಟೈಪ್ ಅದು ಮಾಡಿದ್ದೀನಿ. ವಿತ್ ಇಷ್ಟೊಂದು ಕೆಲಸ ಇರುತ್ತೆ, 3D ಸೀಕ್ವೆನ್ಸ್ದು ಕೆಲಸ ಇರುತ್ತೆ, ಹ್ಯಾಂಡ್ ವರ್ಕ್ದು ಕೆಲಸ ಇರುತ್ತೆ. ಅದು ನೀವು ಫಿನಿಶಿಂಗ್ ನೋಡ್ಬೋದು ಪೀಸ್ದು. ಆರ್ ವೇಟ್ ವೈಸ್ ಮತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅಜಿತ್ ಜೋನ್ ಅಲ್ಲಿ ಸಿಗ್ಬಿಡುತ್ತೆ. ನೆಕ್ಸ್ಟ್ ರಜ್ವಾಡಿ ಪ್ಯಾಟರ್ನ್ ಅಲ್ಲಿ
ರಜವಾಡಿ ಪ್ಯಾಟರ್ನ್ ಅಲ್ಲಿ ಅದರದ್ದು ದುಪ್ಪಟ್ಟದು ಗೆಟಪ್ ಅಂದ್ರೆ ಇನ್ನೂ ಯುನಿಕ್ ಕಾಣಿಸುತ್ತೆ. ಅದರದ್ದು ದುಪ್ಪಟ್ಟನ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಪ್ಯೂರ್ ವೆಲ್ವೆಟ್ ಅಲ್ಲಿ ಡಿಸೈನ್ ಇರುತ್ತೆ. ಅದ್ರ ಮೇಲೆ ನೀವು ನೋಡ್ಬೋದು 5,000 ಪ್ಲಸ್ ಡೈಮಂಡ್ ಕೆಲಸ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಫಿನಿಶಿಂಗ್ ವೈಸ್ ಎಲ್ಲಿ ನೋಡ್ತೀರಾ ಅಂದ್ರೆ ಅಷ್ಟೊಂದು ಡೈಮಂಡ್. ಅದು ನೋಡಿ ಗ್ಯಾರಂಟೆಡ್ ಡೈಮಂಡ್. ಯಾವುದು ಯಾವ ರೀತಿ ಯೂಸ್ ಮಾಡಿದ್ರೆ ಏನು ಹೋಗಲ್ಲ. ಅದು 1 ಟೈಮ್ 2 ಟೈಮ್ ವೇರ್ ಮಾಡ್ತಾರೆ ಹುಡುಗಿಗಳು ಮದುವೆ ಫಂಕ್ಷನ್ಗೆ, ಇಲ್ಲಾಂದ್ರೆ ನೆಕ್ಸ್ಟ್ ಪಾರ್ಟಿ ಇರುತ್ತೆ ಅಂದ್ರೆ ಯೂಸ್ ಮಾಡ್ತಾರೆ. ಬಟ್ ನಾನು ಸ್ಟಿಚಿಂಗ್ ವೈಸ್ ಯಾವಾಗ ಮಾಡ್ತೀನಿ ಅಂದ್ರೆ ಗಮ್ ಟೈಪು ಹೆವಿ ಗಮ್ ಇಂದ ಯೂಸ್ ಮಾಡ್ತೀನಿ. ಯಾಕೆ ಅವ್ರಿಗೆ ಲೈಫ್ ಟೈಮ್ ಯೂಸ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೋದು. ಅವರು 2-3 ಸಲ ಜನ ಅದು ಪ್ರಿಫೇರ್ ಮಾಡ್ತಾರೆ. ಬಟ್ ಕಾನ್ಸೆಪ್ಟ್ ನೋಡ್ಬೋದು ಅದರದ್ದು ಮ್ಯಾನ್ ಅಂದ್ರೆ ಗೆಟಪ್ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ಅದು ದುಪ್ಪಟ್ಟ ಮೇಲೆ. ಇವಾಗ ದುಪ್ಪಟ್ಟ ನೋಡಿ, ಇದ್ದು ರೆಗ್ಯುಲರ್ 4 ಸೈಡ್ ದುಪ್ಪಟ್ಟ ಕೊಡ್ತೀನಿ, ಅದರಲ್ಲಿ ಏನ್ ಮಾಡಿದೀನಿ ಕಟ್ ಟೈಪ್ ಡಿಸೈನ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಬ್ರೈಡಲ್ ಕಾನ್ಸೆಪ್ಟ್ ಗೆಟಪ್ ಚೇಂಜ್ ಆಗ್ಬಿಡುತ್ತೆ. ಕಾನ್ಸೆಪ್ಟ್ ನೋಡ್ಬೋದು ನೀವು, ಯುನಿಕ್ ಇದೆ. ಇನ್ನು ಅದರದ್ದು ಬ್ಲೌಸ್ ಪೀಸ್ ನಾನು ಏನ್ ಹೇಳಲಿ ಲೇಡ್ ನೋಡಿ. ಇವಾಗ ಫಿನಿಶಿಂಗ್ ವರ್ಕ್ ಒನ್ ಆಫ್ ದ ಬೆಸ್ಟ್ ಪೀಸ್ ಅಂದ್ರೆ ಹೇಳ್ಬೋದು, ಯುನಿಕ್ ಪೀಸ್ ಅಂದ್ರೆ ಹೇಳ್ಬೋದು, ಬ್ಯೂಟಿಫುಲ್ ಪೀಸ್ ಅಂದ್ರೆ ಹೇಳ್ಬೋದು. ಯಾಕೆ ಕಾನ್ಸೆಪ್ಟ್ ಇದೆ ಆ ರೀತಿ. ನಮ್ಮ ಹತ್ರ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳನ್ನ ನಮ್ಮ ಹತ್ರ ಸೇಲ್ ಆಗುತ್ತೆ. ಕಾನ್ಸೆಪ್ಟ್ ರೆಗ್ಯುಲರ್ ನಾನು ತಗೊಂಡ್ ಬರ್ತಾನೆ ಇರ್ತೀನಿ. ಲಾಸ್ಟ್ ಅಲ್ಲಿ ನಾನು ಒಂದು ಇನ್ನೂ ಯುನಿಕ್ ಪೀಸ್ ತೋರಿಸ್ಬಿಡ್ತೀನಿ. ಲಾಸ್ಟ್ ಅಲ್ಲಿ ನಿಮ್ಗೆ ಮಲೈ ಸಿಗ್ಬಿಡುತ್ತೆ. ಅಂದ್ರೆ ನಾನು ಯಾರು ವಿಡಿಯೋ ನೋಡಿದಾರೆ ಲಾಸ್ಟ್ ತಕ್ಷಣ ಅದಕ್ಕೆ ಅವ್ರಿಗೆ ಮಲೈ ಕೊಟ್ಬಿಡ್ತೀನಿ. ಅದು ನೋಡಿ ಆರ್ಟಿಕಲ್ ಡಾರ್ಕ್ ಅಲ್ಲಿ ವೆಲ್ವೆಟ್ ಟೈಪ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರುತ್ತೆ. ನಿಮ್ಗೆ ಆ ರೀತಿ ಕಾನ್ಸೆಪ್ಟ್ ಮತ್ತೆ ಡಿಸೈನ್ಗಳು ಬೇಕಾ ಅಂದ್ರೆ ಒಂದೇ ಸಲ ಡಿಸೈನ್ ಬರ್ಬೋದು. ನೀವು ರೆಗ್ಯುಲರ್ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಯಾವ ವೆರೈಟಿ ಬೇಕಾ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ಅದೇ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ ನಮ್ಗೆಲ್ಲ ಕರ್ನಾಟಕ ಅವ್ರಿಗೆ, ಜೈ ಕರ್ನಾಟಕ.